ಕಲಬುರಗಿ ಕ್ಷೇತ್ರದಲ್ಲಿ ಹಾಲಿ ಸಿಎಂ ಆತಿಶಿಗೆ ಹಿನ್ನಡೆ. ತುಂಬಾ ಆರಂಭಿಕ ಟ್ರೆಂಡ್ಗಳು, ಯಾರು ಬಹಳ ಥ್ರಿಲ್ ಆಗುವಂಥದ್ದೇನಿರಲ್ಲ ಇದರಲ್ಲಿ. ಆರಂಭಿಕ ಟ್ರೆಂಡ್. ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ ಮುನ್ನಡೆಯಲ್ಲಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಕೇಜ್ರಿವಾಲ್ಗೆ ಮುನ್ನಡೆ, ಹಾಲಿ ಸಿಎಂ ಆತಿಶಿಗೆ ಹಿನ್ನಡೆ. ಈಗ ಬರ್ತಾ ಇರುವ ಅಪ್ಡೇಟ್, ಕೇಜ್ರಿವಾಲ್ ಹಿನ್ನಡೆಯಲ್ಲಿದ್ದಾರೆ. ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಕ್ಷೇತ್ರವಾರು ಮಾತನಾಡಿದ್ರು, ಕ್ಷೇತ್ರವಾರು ಎಕ್ಸಿಟ್ ಪೋಲ್ನ ಭವಿಷ್ಯ ನುಡಿದಿದ್ರು. ಮನೀಶ್ ಸಿಸೋಡಿಯಾ ಮತ್ತು ಕೇಜ್ರಿವಾಲ್ ಇಬ್ಬರು ಗೆಲ್ಲದ ಕಷ್ಟ ಇದೆ ಅಂದಿದ್ದು. ಹಾಲಿ ಮುಖ್ಯಮಂತ್ರಿ ಆತಿಶಿ ಗೆಲ್ಲಬಹುದು, ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾರ್ಗೆ ಕಷ್ಟ ಇದೆ ಅನ್ನೋದು ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಭವಿಷ್ಯ. ನೋಡೋಣ, ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ ಯಾರು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿ ಎಕ್ಸಿಟ್ ಪೋಲ್ನ ಭವಿಷ್ಯ ನೋಡಿದ್ರು ಅಂತ. ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯಲ್ಲಿದ್ದಾರೆ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕೇಜ್ರಿವಾಲ್ ವಿರುದ್ಧ ನವದೆಹಲಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಮುನ್ನಡೆಯಲ್ಲಿದ್ದಾರೆ. ತುಂಬಾ ಆರಂಭಿಕ ಟ್ರೆಂಡ್ಗಳಿವು. ಹತ್ತೊಂಬತ್ತು ಮತ ಎಣಿಕೆ ಕೇಂದ್ರಗಳಲ್ಲಿ 70 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಆಗ್ತಾ ಇದೆ. ಹನ್ನೊಂದು ಎಕ್ಸಿಟ್ ಪೋಲ್ಗಳ ಪೈಕಿ 8 ಎಕ್ಸಿಟ್ ಪೋಲ್ಗಳು ಬಿಜೆಪಿ ಅಧಿಕಾರಕ್ಕೆ ಅಂತ ಹೇಳಿದವೆ. ಅವೆಲ್ಲ ಎಕ್ಸಿಟ್ ಪೋಲ್ಗಳ ಅಗ್ನಿ ಪರೀಕ್ಷೆ ಇವತ್ತು. ಆರಂಭಿಕ ಟ್ರೆಂಡ್ನಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷ ಸಮಬಲದ ಹೋರಾಟದಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.